ಲಾಸ್ಟ್ ಬೆಂಚಲ್ಲಿ ನಾವು ಎಕಡೆ ಕೂತ್ರು ಕಾಣ್ತೀವಿ, ತೊಂದರೆ ಇಲ್ಲ ಸರ್. ಅದೇ ಅಲ್ಲ, ಅಲ್ಲಿ 2-3 ಸೀಟ್ ತೊಂದರೆ ಆಗ್ತೀವಿ ಶಿವಲಿಂಗ ಇವರಿಗೆಲ್ಲ. ಈಗ ಇನ್ನೂ ಅನುಕೂಲ ಆಯ್ತು ಸರ್, ತಾವು ನೇರವಾಗಿ ನಮ್ಮನ್ನು ನೋಡ್ಬೋದು ಈಗ. ನಾವೆಲ್ಲ ತಪ್ಸ್ಕೊಳಂಗಿಲ್ಲ ಅಷ್ಟೇ. ಓನ್ಲಿ ಫಾರ್ ಫ್ಯೂ ಡೇಸ್. ಎಲ್ಲಿ ಅಲ್ಲ, ಇಲ್ಲಿ ಒಂದು 9 ದಿನಕ್ಕೆ ಸೀಟ್ ಬಿಟ್ಟು ಕೊಡ್ಲಿಕ್ಕೆ ಕೇಳುವುದಿಲ್ಲ. ಇನ್ನು MLA ಸೀಟ್ ಯಾರು ಬಿಟ್ಟು ಕೊಡ್ತಾರಾ? ಈಗ ಬರಲಿಲ್ಲ ಮನೆಯ ಕ್ವಶನ್ ಅವರ್ ಆನ್ ಕೇಸ್ ಇಲ್ಲ. ಶಿವಲಿಂಗೇಗೌಡರು. ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 587 ಮಾನ್ಯ ಸಮಾಜ ಕಲ್ಯಾಣ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಇಲ್ಲಿಗೆ 5-6 ವರ್ಷಗಳ ಹಿಂದೆ ಒಂದು ಛಲವಾದಿ ಭವನವನ್ನು ಸರ್ಕಾರದಿಂದ ಕಟ್ಟಬೇಕು ಅಂತ ಹೇಳಿ ಅಲ್ಲಿ ನಿರ್ಣಯ ಆಗಿ ಡಬಲ್ ಸ್ಟೇರ್ನವರೆಗೂ ಕಟ್ಟಿ ಆಗಿದೆ. ಆದರೆ ಅಲ್ಲಿ ಪಕ್ಕದ ಒಬ್ಬರು ಸ್ಕೂಲ್ ಮಾಲೀಕರು ಇದು ನಮಗೆ ತೊಂದರೆ ಆಗತ್ತೆ ಅಂತೇಳಿ ಹೋಗಿ ಕೋರ್ಟ್ನಲ್ಲಿ ಸ್ಟೇ ತಂದು ನಿಲ್ಲಿಸಿದ್ದಾರೆ. ಆದ್ದರಿಂದ ಅವ್ರದ್ದೇನು ಕಲ್ಯಾಣ ಮಂಟಪನ ಮಾಡಿಕೊಡ್ದು, ನೀವು ಇನ್ಯಾವ್ದಾರ ಭವನಗಳನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ, ಒಪ್ಕೊಂಡಿದ್ದಾರೆ. ಆದ್ದರಿಂದ ದಯವಿಟ್ಟು ಆ ಕೋರ್ಟ್ನಲ್ಲಿ ಆ ಕೇಸನ್ನು ವಿತ್ಡ್ರಾ ಮಾಡಿಸಿ ಆ ಒಂದು ಭವನ ಏನು ಅರ್ಧಕ್ಕೆ ನಿಂತು ಒಂದು ಸ್ಟ್ರಕ್ಚರ್ ಹಾಳಾಗುವಂಥ ಸ್ಥಿತಿಗೆ ಬರ್ತಾ ಇದೆ, ಅದನ್ನು ತಪ್ಪಿಸೋಕ್ಕೋಸ್ಕರ ಸುಮಾರು ಕೋಟ್ಯಾಂತರ ರೂಪಾಯಿ ಹಣವನ್ನು ಈಗಾಗಲೇ ವಿನಿಯೋಗ ಮಾಡಿದ್ದಾರೆ. ಅದು ಆಗಬೇಕು ಅಂತಕ್ಕಂಥದ್ದು, ಛಲವಾದಿ ಭವನ ಆಗಬೇಕು. ಆ ಸೈಟು ನಾವು ನಮ್ಮ ವೈಯಕ್ತಿಕವಾಗಿ ಆ ಸಮಾಜಕ್ಕೆ, ಆ ಸಂಘಕ್ಕೆ ಕೊಂಡುಕೊಟ್ಟಂಥ ನಿವೇಶನ. ಆದ್ದರಿಂದ ಅದಕ್ಕೆ ದಾನ ಬರೆದಿದ್ದೀವಿ, ಅವ್ರಿಗೆ ಸೇಲ್ ಡೀಡ್ ಮಾಡಿಕೊಟ್ಟಿದ್ದೀವಿ ಆ ಸಮಾಜಕ್ಕೆ. ಅದನ್ನು ಏನಾದರೂ ಮಾಡಿ ಆ ಭವನವನ್ನು ಪೂರ್ಣಗೊಳಿಸ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರು 2013 ಹಿಂದೆ ತಮ್ಮ ಸ್ವಂತ ವೆಚ್ಚದಿಂದ ಒಂದು ನಿವೇಶನ ಖರೀದಿ ಮಾಡಿ ಅಲ್ಲಿರ್ತಕ್ಕಂಥ ದಲಿತ ಸಮುದಾಯದವರಿಗೆ, ವಿಶೇಷವಾಗಿ ಛಲವಾದಿ ಸಮುದಾಯಗಳಿಗೆ ಒಂದು ಭವನ ಕಟ್ಟೋದಕ್ಕೆ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು. ಅವರು ಮುನ್ಸಿಪಾಲ್ಟಿ ಪರ್ಮಿಷನ್ ಇಲ್ಲದೇ ಕಟ್ಬಿಟ್ಟಿದ್ರು. ಲೋಕಾಯುಕ್ತ ಆಯಿತು, ಲೋಕಾಯುಕ್ತದಲ್ಲಿ ತೆರವಾಯಿತು. ಅದಾದಮೇಲೆ ಪಕ್ಕದಲ್ಲಿ ಸ್ಕೂಲ್ ನಡೀತಾ ಇದೆ. ಆ ಸ್ಕೂಲ್ನವರು ಅಬ್ಜೆಕ್ಷನ್ ಮಾಡೋದು, ನಮಗೆ ಡಿಸ್ಟರ್ಬೆನ್ಸ್ ಆಗ್ತದೆ, ನೀವು ಇಲ್ಲಿ ಭವನ ಮಾಡಿ ಮದುವೆ ವಗೈರೆ ಮಾಡಿದ್ರೆ ನಮಗೆ ಡಿಸ್ಟರ್ಬ್ ಆಗುತ್ತೆ ಅಂತೇಳಿ ಕೋರ್ಟಲ್ಲಿ ಇದೆ. ಮಾನ್ಯ ಸದಸ್ಯರು ಭರವಸೆ ಕೊಡ್ತಾ ಹೇಳ್ತಾ ಇದ್ದಾರೆ. ಕೋರ್ಟಿನ ಒಳಗಡೆ ಅಥವಾ ಕೋರ್ಟಿನ ಹೊರಗಡೆ ಅದು ಇತ್ಯರ್ಥ ಆದರೆ ಅವ್ರಿಗೆ ಕಟ್ಟಡ ಕಾಮಗಾರಿನ ಸಂಪೂರ್ಣ ಮಾಡೋಕ್ಕೆ ಸರ್ಕಾರ ತಕರಾರಿಲ್ಲ. ಅಗತ್ಯ ಹಣನ ಮಂಜೂರು ಮಾಡಿಕೊಡ್ತೀವಿ. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.